ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ಮಾನ್ಯ ದೇವೇಗೌಡರವರ ಧರ್ಮಪತ್ನಿಯವರಾಗಿರ್ತಕ್ಕಂಥ ಮಾತುಶ್ರೀ ಚೆನ್ನಮ್ಮಾಜಿ ಅವರು ನಿನ್ನೆ ವಯೋವೃದ್ಧ ಆಗಿರೋದರಿಂದ ಅವರು ನಮ್ಮನ್ನೆಲ್ಲರನ್ನು ಅಗಲಿದ್ದಾರೆ. ಬಹುಶಃ ಅವರ ಸಾವಿನಿಂದ ಅವರ ಕುಟುಂಬಕ್ಕೆ ಭಾಳ ದೊಡ್ಡ ದುಃಖ ತುಂಬಿದೆ. ಒಳ್ಳೆಯ ಒಂದು ಸಂಸ್ಕಾರಕ ಮಹಿಳೆ ಅನ್ನಲಿಕ್ಕೆ ಅವರು ಚೆನ್ನಮ್ಮಾಜಿ ಅವರು ಒಬ್ಬ ಉದಾಹರಣೆ. ಎಲ್ಲರೂ ಅವ್ರ ಸಂಪರ್ಕದಲ್ಲಿದ್ದವ್ರು ಹೇಳ್ತಾಯಿದ್ರು, ಯಾರೇ ಮನೆಗೆ ಹೋದ್ರೂ ಕೂಡ ಭಾಳ ಆತಿಥ್ಯ ಸತ್ಕಾರವನ್ನು ಮಾಡ್ತಕ್ಕಂಥದ್ದು, ಬಂದವ್ರನ್ನ ಪ್ರೀತಿ ಗೌರವದಿಂದ ಕಾಣ್ತಕ್ಕಂಥದ್ದು, ತಮ್ಮ ಕುಟುಂಬದ ಸದಸ್ಯರಂತೆಯೇ ಪ್ರತಿಯೊಬ್ಬರನ್ನು ಕೂಡ ಕಾಣ್ತಿದ್ರು ಅಂತಕ್ಕಂಥ ಮಾತುಗಳನ್ನು ಅನೇಕರು ಅವರ ಸಂಪರ್ಕದಲ್ಲಿ ಬಂದವರು ಹೇಳ್ತಾ ಇರ್ತಕ್ಕಂಥ ಅಂಥ ಒಬ್ಬ ತಾಯಿ ಇವತ್ತು ನಮ್ಮನ್ನೆಲ್ಲರೂ ಬಿಟ್ಟು ಆಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಸಿಗಲಿ ಮತ್ತು ಅವರ ಕುಟುಂಬದ ಅವರ ಬಂಧು ಬಳಗಕ್ಕೆ ಅವರ ಅಭಿಮಾನಿಗಳಿಗೆ ಬಹಳ ದೊಡ್ಡ ದುಃಖದಲ್ಲಿದ್ದಾರೆ. ಅಂಥವರಿಗೆ ದುಃಖ ಭರಿಸುವಂಥ ಶಕ್ತಿನೂ ಕೂಡ ಭಗವಂತ ದಯಪಾಲಿಸಲಿ ಅಂತೇಳಿ ನಾನು ಕೇಳ್ತೀನಿ. ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ಮಾನ್ಯ ದೇವೇಗೌಡರವರ ಧರ್ಮಪತ್ನಿಯವರಾಗಿರ್ತಕ್ಕಂಥ ಮಾತುಶ್ರೀ ಚೆನ್ನಮ್ಮಾಜಿ ಅವರು ನಿನ್ನೆ ವಯೋವೃದ್ಧ ಆಗಿರೋದರಿಂದ ಅವರು ನಮ್ಮನ್ನೆಲ್ಲರನ್ನು ಅಗಲಿದ್ದಾರೆ. ಬಹುಶಃ ಅವರ ಸಾವಿನಿಂದ ಅವರ ಕುಟುಂಬಕ್ಕೆ ಭಾಳ ದೊಡ್ಡ ದುಃಖ ತುಂಬಿದೆ. ಒಳ್ಳೆಯ ಒಂದು ಸಂಸ್ಕಾರಕ ಮಹಿಳೆ ಅನ್ನಲಿಕ್ಕೆ ಅವರು ಚೆನ್ನಮ್ಮಾಜಿ ಅವರು ಒಬ್ಬ ಉದಾಹರಣೆ. ಎಲ್ಲರೂ ಅವ್ರ ಸಂಪರ್ಕದಲ್ಲಿದ್ದವ್ರು ಹೇಳ್ತಾಯಿದ್ರು, ಯಾರೇ ಮನೆಗೆ ಹೋದ್ರೂ ಕೂಡ ಭಾಳ ಆತಿಥ್ಯ ಸತ್ಕಾರವನ್ನು ಮಾಡ್ತಕ್ಕಂಥದ್ದು, ಬಂದವ್ರನ್ನ ಪ್ರೀತಿ ಗೌರವದಿಂದ ಕಾಣ್ತಕ್ಕಂಥದ್ದು, ತಮ್ಮ ಕುಟುಂಬದ ಸದಸ್ಯರಂತೆಯೇ ಪ್ರತಿಯೊಬ್ಬರನ್ನು ಕೂಡ ಕಾಣ್ತಿದ್ರು ಅಂತಕ್ಕಂಥ ಮಾತುಗಳನ್ನು ಅನೇಕರು ಅವರ ಸಂಪರ್ಕದಲ್ಲಿ ಬಂದವರು ಹೇಳ್ತಾ ಇರ್ತಕ್ಕಂಥ ಅಂಥ ಒಬ್ಬ ತಾಯಿ ಇವತ್ತು ನಮ್ಮನ್ನೆಲ್ಲರೂ ಬಿಟ್ಟು ಆಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಸಿಗಲಿ ಮತ್ತು ಅವರ ಕುಟುಂಬದ ಅವರ ಬಂಧು ಬಳಗಕ್ಕೆ ಅವರ ಅಭಿಮಾನಿಗಳಿಗೆ ಬಹಳ ದೊಡ್ಡ ದುಃಖದಲ್ಲಿದ್ದಾರೆ. ಅಂಥವರಿಗೆ ದುಃಖ ಭರಿಸುವಂಥ ಶಕ್ತಿನೂ ಕೂಡ ಭಗವಂತ ದಯಪಾಲಿಸಲಿ ಅಂತೇಳಿ ನಾನು ಕೇಳ್ತೀನಿ. ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ಮಾನ್ಯ ದೇವೇಗೌಡರವರ ಧರ್ಮಪತ್ನಿಯವರಾಗಿರ್ತಕ್ಕಂಥ ಮಾತುಶ್ರೀ ಚೆನ್ನಮ್ಮಾಜಿ ಅವರು ನಿನ್ನೆ ವಯೋವೃದ್ಧ ಆಗಿರೋದರಿಂದ ಅವರು ನಮ್ಮನ್ನೆಲ್ಲರನ್ನು ಅಗಲಿದ್ದಾರೆ. ಬಹುಶಃ ಅವರ ಸಾವಿನಿಂದ ಅವರ ಕುಟುಂಬಕ್ಕೆ ಭಾಳ ದೊಡ್ಡ ದುಃಖ ತುಂಬಿದೆ. ಒಳ್ಳೆಯ ಒಂದು ಸಂಸ್ಕಾರಕ ಮಹಿಳೆ ಅನ್ನಲಿಕ್ಕೆ ಅವರು ಚೆನ್ನಮ್ಮಾಜಿ ಅವರು ಒಬ್ಬ ಉದಾಹರಣೆ. ಎಲ್ಲರೂ ಅವ್ರ ಸಂಪರ್ಕದಲ್ಲಿದ್ದವ್ರು ಹೇಳ್ತಾಯಿದ್ರು, ಯಾರೇ ಮನೆಗೆ ಹೋದ್ರೂ ಕೂಡ ಭಾಳ ಆತಿಥ್ಯ ಸತ್ಕಾರವನ್ನು ಮಾಡ್ತಕ್ಕಂಥದ್ದು, ಬಂದವ್ರನ್ನ ಪ್ರೀತಿ ಗೌರವದಿಂದ ಕಾಣ್ತಕ್ಕಂಥದ್ದು, ತಮ್ಮ ಕುಟುಂಬದ ಸದಸ್ಯರಂತೆಯೇ ಪ್ರತಿಯೊಬ್ಬರನ್ನು ಕೂಡ ಕಾಣ್ತಿದ್ರು ಅಂತಕ್ಕಂಥ ಮಾತುಗಳನ್ನು ಅನೇಕರು ಅವರ ಸಂಪರ್ಕದಲ್ಲಿ ಬಂದವರು ಹೇಳ್ತಾ ಇರ್ತಕ್ಕಂಥ ಅಂಥ ಒಬ್ಬ ತಾಯಿ ಇವತ್ತು ನಮ್ಮನ್ನೆಲ್ಲರೂ ಬಿಟ್ಟು ಆಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಸಿಗಲಿ ಮತ್ತು ಅವರ ಕುಟುಂಬದ ಅವರ ಬಂಧು ಬಳಗಕ್ಕೆ ಅವರ ಅಭಿಮಾನಿಗಳಿಗೆ ಬಹಳ ದೊಡ್ಡ ದುಃಖದಲ್ಲಿದ್ದಾರೆ. ಅಂಥವರಿಗೆ ದುಃಖ ಭರಿಸುವಂಥ ಶಕ್ತಿನೂ ಕೂಡ ಭಗವಂತ ದಯಪಾಲಿಸಲಿ ಅಂತೇಳಿ ನಾನು ಕೇಳ್ತೀನಿ.